ಈಗ ರಾಜ್ಯಾದ್ಯಂತ ಕಾಳಿ ಚಕ್ರ ಕಟ್ಕೊಂಡು ಪ್ರವಾಸ ಮಾಡ್ತಾ ಇದ್ದಾರೆ. ಇದು ಮಾಧ್ಯಮದ ಚರ್ಚೆಗೆ ಸೀಮಿತವಾಗಿ ಬಿಟ್ಬಿಡ್ತೀರಣ್ಣ ಈ ವಿಚಾರನ. ಯಾಕೆಂದ್ರೆ ಇಲ್ಲಿ ಇಲ್ಲ ನಾನೊಂದು ಮಾತಾಡ್ತೀನಿ ಹೇಳಿ. ಇದು ಒಂದ್ 4-5 ತಿಂಗಳಿಂದ ನಿರಂತರವಾಗಿ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಈಗ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ನಾಯಕರು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ನಾಯಕತ್ವದಡಿ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರಿಸ್ತೇವೆ. ಕುಮಾರಣ್ಣ ಅವರು ದೆಹಲಿಗೆ ಹೋಗಿದ್ದಾರೆ. ರಾಜ್ಯಾಧ್ಯಕ್ಷರು ಸ್ಥಾನ ಬೇರೆ ಇನ್ಯಾರಿಗಾರು ಬಿಟ್ಕೊಡ್ಬೇಕಾ ಅಥವಾ ಬೇರೆ ಇನ್ಯಾರು ಬದಲಿ ಆಗ್ತಾರಾ, ಬೇರೆ ಇನ್ಯಾರು ಚರ್ಚೆ ಆಗಿದೆಯಾ ಜನತಾದಳದ ಚೌಕಟ್ಟಿನಲ್ಲಿ ಅಂದ್ರೆ 100% ಇಂಥ ಚರ್ಚೆಗಳು ಆಗಿಲ್ಲ. ಯಾವುದೇ ಅನುಮಾನ ಇಲ್ಲ. ಮೈತ್ರಿ ಬಹಳ ಗಟ್ಟಿಯುತವಾಗಿ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಹೊಂದಾಣಿಕೆಯಿಂದ ಮೈತ್ರಿ 100ಕ್ಕೆ 100 ಮುಂದುವರಿಯುತ್ತೆ. ಯಾವುದೇ ಡೌಟ್ ಬೇಡ. ಎಲ್ಲ ಲೋಕಲ್ ಬಾಡಿ ಅಂದ್ರೆ ZPTP ಅನೌನ್ಸ್ ಆದ್ಮೇಲೆ ಹೇಳ್ತೀವಿ. ಬಟ್ ಮೈತ್ರಿ ಜೊತೆಲಿ ಮೈತ್ರಿಲಿ ಯಾವುದೇ ರೀತಿ ಬಿರುಕಿಲ್ಲ, ಭಿನ್ನಾಭಿಪ್ರಾಯ ಅನುಮಾನ ಇಲ್ಲ ಅನ್ನಲ್ಲ. ಒಂದಣ ಈಗ ದೇವೇಗೌಡರು ಸಾಹೇಬರ ರಾಜಕಾರಣದಲ್ಲಿ ಸ್ಪಷ್ಟತೆ ನೋಡಿದಿರಿ. ಒಂದ್ಸಲಿ ಅವರು ದಿಟ್ಟವಾದಂತ ತೀರ್ಮಾನ ತಗೊಂಡ್ರೆ ದೇವೇಗೌಡರು ಸಾಹೇಬ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅವ್ರು ಯಾವತ್ತೂ ಕೊಟ್ಟಂತ ಮಾತು ಇಟ್ಟಂತ ಹೆಜ್ಜೆ ವಾಪಸ್ ತಗೊಳ್ತಕ್ಕಂತ ಪ್ರಶ್ನೆ ಇಲ್ಲ. ಎಷ್ಟೇ ನೋವು ಕೊಟ್ರು ಅಂತ ಕಾಂಗ್ರೆಸ್ ಅವ್ರ ಜೊತೆ ನೋವು ಸಹಿಸ್ಕೊಂಡ್ ಬಂದಿರತಕ್ಕಂತ ದೇವೇಗೌಡರು ಸಾಹೇಬ್ರು. ಓಕೆ ಅಣ್ಣ, ಬೇರೆ ಹೇಳಿ ಸಾಹೇಬ್ರೆ ಹೇಳಿ. ಕೇಂದ್ರ ಸರ್ಕಾರ ಕೇಂದ್ರ ಸುಮಾರವಾಗಿ ಜಾಗ ಕೊಡೋದು